ಒಂದೆಡೆ ಅನಾರೋಗ್ಯದಿಂದ ಬಳಲ್ತಿರೋ ತಂದೆ, ಇನ್ನೊಂದೆಡೆ ಮನೆ ತುಂಬಾ ಮಕ್ಕಳು, ಸಾಲದ್ದಕ್ಕೆ ಕಿತ್ತು ತಿನ್ನೋ ಬಡತನ. ಆಗ ಕೈ ಹಿಡಿದದ್ದು ತಂದೆಯ ಸಾಮಿಲ್ ಬಿಸಿನೆಸ್. ಬಾಗಲಕೋಟೆಯ 20ರ ಹರೆಯದ ರಿಹಾನಾ ತಂದೆ ಮಾಡಿದ್ದ ಸಾಮಿಲ್ಲನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಕಾಡು ಮೇಡೆನ್ನದೆ ಸುತ್ತಿ ಟಿಂಬರ್ ವ್ಯವಹಾರ ನೋಡ್ಕೋತಿದ್ದಾರೆ. ಕಟ್ಟಿಗೆ ಕೊಯ್ಯೋದು, ಯಂತ್ರೋಪಕರಣಗಳ ಜೋಡಣೆಯನ್ನು ಸಲೀಸಾಗಿ ಮಾಡ್ತಾರೆ. ತಾನೇ ಬೈಕ್ ಓಡಿಸಿಕೊಂಡು ಸಾಮಿಲ್ಗೆ ಬೇಕಾದ ಮರದ ದಿಣ್ಣೆಗಳನ್ನ ತರೋದು ರಿಹಾನಾನೇ. ಈಕೆಯ ಕೆಲಸವನ್ನ ನೋಡಿ ನೆರೆಹೊರೆಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಷ್ಟದ ಭಾರವಾದ ಕೆಲಸ ಹೆಣ್ಮಕ್ಳಿಗೆ ಆಗಲ್ಲ ಅನ್ನೋ ಮಾತನ್ನ ರಿಹಾನಾ ಸುಳ್ಳು ಮಾಡಿದ್ದಾಳೆ. ಸಾಮಾನು ಕೊಡೋದೇನು, ತೊಲಿದು, ಇವತ್ತು ಕಿಟಕಿದು, ಬಾಗ್ಲದ್ದು ಪ್ರತಿಯೊಂದು ತನ್ನ ಮೆಜರ್ಮೆಂಟ್ನಾಗ ತೊಗೊಂಡ್ಕೇಟ ವ್ಯವಹಾರ ಮಾಡ್ಕೊಂತ ಹೋಗ್ತಾಳೆ. ಆದ್ರ ವಯಸ್ಸಿನಾಗ ಹೆಣ್ಮಗಳು ಮಾಡ್ತಾಳೆ ಅಂದ್ರೆ ನೋಡ್ಕೇಟ ಎಲ್ಲರಿಗೂ ಒಂದು ಆಶ್ಚರ್ಯದ ಮಾತಿದು. ಈ ವಯಸ್ಸಿನೊಳಗೆ ಆ ಹುಡುಗಿ ಈ ಥರ ಕೆಲಸ ಮಾಡ್ತಾಳೆ ಅಂತೇಳಿ ನೋಡಿದಪ್ಪ ಅಂತಂದ್ರೆ ಭಾಳ ವಿಚಿತ್ರ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ನಾನು, ಮುಂದೆ ಸಾಗಸ್ರಿ ಅನ್ನೋದು ಇದ ನಂದು ಎಲ್ಲ ಇದೈತ್ರಿ. ಹೆಣ್ಮಕ್ಳಾಗಿ ನಾವು ಹಿಂದೆ ಅಡಿಗೆ ಮನ್ಯಾಗ ಕುಂದಿರ್ಬೇಕು, ಅದ ಮಾಡ್ಬೇಕು ಅನ್ನೋದಿಲ್ಲ, ಎಲ್ಲಾನು ಕಲಿಬೇಕ್ರಿ. ಇವತ್ತು ಅಡಿಗೆ ಮನೆ ಮಾಡ್ಕೊಂಡು ನಾವು ಮುಂದೆ ಸಾಗಿಸ್ಬೇಕು, ಅದಕ್ಕೇನು ಇರೋದಿಲ್ಲ. ಹೆಣ್ಮಕ್ಳಾಗಿ ಎಲ್ಲ ಮುಂದೆ ಸಾಗಬೇಕು ಅನ್ನೋದು.